ಅಧ್ಯಕ್ಷರೇ, ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಸಮಯ ಯಾಕೆ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಬೇಕು. ರಾಜ್ಯ ಸರ್ಕಾರ 7 ಜನರ ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೆಲವೊಂದು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು GT ದೇವೇಗೌಡರು ಇದ್ದರು, ಇಲ್ಲಿರ್ತಕ್ಕಂಥ ಹೆಬ್ಬಾರ್ ಅವರಿದ್ದರು, ಆಮೇಲೆ ಷಡಾಕ್ಷರಿ ಇದ್ದರು, SR ಪಾಟೀಲ್ರು, ರಾಜೇಂದ್ರ ಕುಮಾರು, ಅನೇಕ ಜನ ನಾವು ಸೇರಿಕೊಂಡು ಇದನ್ನು ಕಾನೂನು ತಿದ್ದುಪಡಿ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮೊದಲು ತಿಳ್ಕೊಬೇಕು. ಕೇಂದ್ರ ಸರ್ಕಾರ ಹಿಂದೆ 97 ಅಮೆಂಡ್ಮೆಂಟ್ ಮಾಡಿತು. 97 ಅಮೆಂಡ್ಮೆಂಟ್ ಆದಮೇಲೆ ಅನೇಕ ರಾಜ್ಯಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದರು, ಎಕ್ಸೆಪ್ಟ್ ಗುಜರಾತ್. ಅವಾಗ ಕರ್ನಾಟಕದಲ್ಲಿ ನಾವು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿವಿ. ಅದರ ಪ್ರಕಾರ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡ್ವಿ. ಅವತ್ತಿನ ಗುಜರಾತ್ ಸರ್ಕಾರ ಈ ಕಾನೂನನ್ನು ಒಪ್ಪಲೇ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 97 ಅಮೆಂಡ್ಮೆಂಟನ್ನು ನಾವು ಅಳವಡಿಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೈಕೋರ್ಟಿಗೆ ಹೋದರು. ಗುಜರಾತ್ ಹೈಕೋರ್ಟಿಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡು ಅಲ್ಲಿ ನಿರ್ಣಯ ಆಯಿತು, ಈ ಕಾನೂನನ್ನು ಒಪ್ಪುದೋ ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು, ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತೇಳಿ ಅಲ್ಲಿ ಹೈಕೋರ್ಟು ಆದೇಶ ಕೊಟ್ಟಿತು. ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಅಪೀಲ್ ಮಾಡಿದೆ. ಕೇಂದ್ರ ಸರ್ಕಾರ ಗುಜರಾತದಲ್ಲಿ ಆಗಿರ್ತಕ್ಕಂಥ ಹೈಕೋರ್ಟಿನ ಆದೇಶವನ್ನು ಅಪೀಲ್ ಮಾಡ್ಕೊಂಡು ಅದನ್ನು ಒಪ್ಪಿದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ 97 ಅಮೆಂಡ್ಮೆಂಟ್ ಏನಾಗಿತ್ತು ಅದು ಲ್ಯಾಪ್ಸ್ ಆಯ್ತು. ಆ ಕಾನೂನು ಇವತ್ತು ಇಲ್ಲ. ಆ ಒಂದು 97 ಅಮೆಂಡ್ಮೆಂಟ್ದಲ್ಲಿ ಇರ್ತಕ್ಕಂಥ ಕಾನೂನನ್ನು ನಾವು ಅಳವಡಿಸಿಕೊಂಡು ಇಲ್ಲೆಲ್ಲನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದಮೇಲೆ ಇಲ್ಲಿ ಲ್ಯಾಪ್ಸ್ ಆಯ್ತಲ್ಲ, ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕಾನೂನನ್ನು ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನೊಂದು ರಿಪೋರ್ಟ್ ನಾವೆಲ್ಲರೂ ಸೇರಿಕೊಂಡು ರಿಪೋರ್ಟ್ ಕೊಟ್ಟಿದ್ದೀವಿ. ಅದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಲ್ಲ, ಈಗ ಸರ್ಕಾರ ಅದರಲ್ಲಿ ರಿಸರ್ವೇಷನ್ ತರಬೇಕು, ನ್ಯಾಯಸಮ್ಮತವಾಗಿ ಎಲ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನು ಅವ್ರು ಮಾಡಿದ್ದಾರೆ. ಅದನ್ನ ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮ್ಗೆಲ್ರಿಗೂ ನನ್ನ ಮಾತಾಡ್ಲಿ ಅವ್ರೆ, ಯಾಕಂದ್ರೆ ನಾವು ಮಾಡುದು ಯಾರಿಗೂ ಅನ್ಸೋದು ಬೇಡ. ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನ ಉಳಿಸುವಂತದ್ ಮಾಡ್ಬೇಕು. ಇಲ್ಲ ಅಲ್ಲಿ ಹೋದ ಕೂಡ ಹಂಗ್ ಮಾತಾಡೋದು, ನಾವು ಈ ಕಡೆ ಬರೋಣ ಹಿಂಗ್ ಮಾತಾಡೋದ್ರಿಂದ ಏನಾಗ್ತದೆ ಲಕ್ಷ್ಮಣನವ್ರೆ, ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡಿಬಿಡ್ತಾರೆ. ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂಥ ಮನುಷ್ಯನಲ್ಲ. ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು. ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಏನಾಗ್ತಾವೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಅರಿವಿಗಿದೆ. ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತೇನು ನಾಮಿನೇಷನ್ದಲ್ಲಿ ಮಾಡ್ತಕ್ಕಂಥದ್ದೇನಿದೆ, ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೇನು ಚರ್ಚೆ ಮಾಡಿದ್ದೀವಿ. ಅದು ಈಗಾಗಲೇ ರಿಸರ್ವೇಷನ್ 50% ಕ್ರಾಸ್ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ಚು ಮಾಡಿರ್ತಕ್ಕ. ಪ್ರಾಥಮಿಕ ಹಂತದಲ್ಲಿ, ಮಾಧ್ಯಮಿಕ ಹಂತದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಬರ್ತಕ್ಕಂಥದ್ದು. ಈಗ ಅಪೆಕ್ಸ್ ಬ್ಯಾಂಕ್ ಇದೆ, ಅಲ್ಲಿ ನಾವೀಗ 19 ಇದೆ. 19ಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಆಡಳಿತಾತ್ಮಕ ತೊಂದರೆ ಇದೆ. ಇರೋದೇ 19 DCC ಬ್ಯಾಂಕ್ಗಳಿದ್ದಾವೆ. ಆ 21 DCC ಬ್ಯಾಂಕ್ಗಳಿದಾವೆ. 21 DCC ಬ್ಯಾಂಕಿಂದ ಡೆಲಿಗೇಷನ್ ಬರ್ತಾವೆ, ಅಲ್ಲಿ 21 ಉಳಿತಿದೆ. ರಾಜ್ಯ ಮಟ್ಟದಲ್ಲಿ ಇನ್ನುಳಿದಿರ್ತಕ್ಕಂಥ ಸಂಸ್ಥೆಗಳಲ್ಲಿ 25ಕ್ಕೆ ಮಾಡಿರ್ತಕ್ಕಂಥದ್ದು ಒಂದೊಂದು ಕೆಲವೊಂದು ಜಿಲ್ಲೆಗಳಿಗೆ ಅಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಜಿಲ್ಲೆಗಳಾಗಿದ್ದು 30, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ 25 ಇದೆ. ಇನ್ನೂ ಅನೇಕ ಜನರಿಗೆ ಅಲ್ಲಿ ಪ್ರಾತಿನಿಧ್ಯನೇ ಸಿಗ್ತಲ್ಲ ಕೆಲವೊಂದು ಜಿಲ್ಲೆಗೆ. ಅದು ಅನ್ಯಾಯ ಆಗ್ತಕ್ಕಂಥದ್ದನ್ನು ಸರಿ ಮಾಡಲಿಕ್ಕೆ ಈ ಒಂದು 3 ಜನರನ್ನ ನಾಮಿನೇಷನ್ನ ಯಾವ ಜಿಲ್ಲೆಯಿಂದ ಬಂದಿರೋದಿಲ್ಲ, ಯಾವ ಕಮ್ಯುನಿಟಿಯಿಂದ ಬಂದಿರೋದಿಲ್ಲ, ಯಾವ ಸಮುದಾಯದಿಂದ ಬಂದಿದ್ದಿಲ್ಲ, ಯಾವ ಸಮುದಾಯಕ್ಕೆ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವರನ್ನು ಹುಡುಕಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದು. ನಾನು ರಾಜಣ್ಣ ಅವ್ರಿಗೆ ಪದೇ ಪದೇ ನಾನು ಎದ್ದು ಹೇಳಲಿಕ್ಕೆ ಹೋಗೋದಲ್ಲ. ಈಗ ಕಾನೂನು ತಂದಿದ್ದೀರಿ, ಇವತ್ತು ನೀವು ಪಾಸ್ ಮಾಡ್ಕೋತೀರಿ, ರಾಜ್ಯಪಾಲರ ಹತ್ರ ಹೋಗುತ್ತೆ. ಇದು 97 ಅಮೆಂಡ್ಮೆಂಟ್ ಬಸನಗೌಡ್ರೆ 97 ಅಮೆಂಡ್ಮೆಂಟ್ ಆಗಿರೋದ್ರಿಂದ, ಲ್ಯಾಪ್ಸ್ ಆಗಿರೋದ್ರಿಂದ ಈ ಕಾನೂನು ತರಬೇಕಾಗಿರೋದು ಅನಿವಾರ್ಯ ಇದೆ.
ಇಲ್ಲ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಲ್ಗ ಅದ್ರ ಪರವಾಗಿ ಮಾತಾಡ್ತಾ ಇದ್ದೀರಿ, ಫ್ಯಾಕ್ಸ್ಗಳು ಮಾಡ್ಲಿ ಅಂತ ಹೇಳ್ತಾ ಇದ್ದೀರಿ. ಒಂದ್ ಮಿನಿಟ್ ಕೊಡ್ರಿ ಗೌಡ್ರೆ. ಫ್ಯಾಕ್ಸ್ಗಳಿಗೆ 3 ನಾಮಿನಿ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಕೂತ್ಕೊಡ್ರಿ, ನಾನು ಬರ್ತೀನಿ ಅಲ್ಲಿಗೆ, ಎಲ್ಲಿಗೆ ಬರ್ಬೇಕು ಅನ್ನೋದು ಬರ್ತೀನಿ. ನಾನೇನು ಅರ್ಧೊಟ್ಟು ಮಾತಾಡಲ್ಲ. ಅದರ ಜೊತೆಗೆ ಇವತ್ತು ಇದೇನು 97 ಅಮಾಂಡ್ಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಈಗ ಮಾಡ್ಬೇಕಾಗಿದ್ದು ಕಾನೂನು ಇದೆಯಲ್ಲ, ಏನಾಗಿತ್ತು ಅಧ್ಯಕ್ಷರೇ, ಈ ಕೆಲವೊಂದು ಕಡೆ ನಮ್ಮವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾಳ ಜನ ಒಪ್ಬೋದು, ಕೆಲವೊಂದು ಜನ ಒಪ್ಪಲಿಕ್ಕಿಲ್ಲ. 5 ವರ್ಷದಲ್ಲಿ 3 ಜನರಲ್ ಬಾಡಿ ಅಟೆಂಡೆನ್ಸಿ ಮತ್ತು ಕನಿಷ್ಠ ವ್ಯವಹಾರ ಇದ್ದವರಿಗೆ ವೋಟಿಂಗ್ ರೈಟ್ಸ್ ಅಂತ ಏನಿತ್ತಲ್ಲ, ಈಗ ಅದು ಹೋಗುತ್ತೆ. 97 ಹೋದ್ಮೇಲೆ ಅದು ಹೋಗುತ್ತೆ. ಆದರೆ ಏನಾಗುತ್ತೆ, ನಿಮ್ಮಂಥವ್ರು ಪ್ರಾಮಾಣಿಕರಿದ್ದವರು ಜನರಲ್ ಬಾಡಿ ಒಳಗೆ ಎಲ್ರಿಗೂ ಅವಕಾಶ ಕೊಡ್ತೀರಿ, ಎಲ್ಲರೂ ಸಹಿ ಮಾಡ್ತಾರೆ, ಅವ್ರಿಗೆ ಟರ್ನ್ ಓವರ್ ಮಾಡ್ತಾರೆ, ಅಂಥವ್ರಿಗೆ ಮತ ಸಿಗುತ್ತೆ. ಕೆಲವೊಂದು ಆಡಳಿತ ಮಂಡಳಿ ಅವ್ರು ಏನು ಮಾಡ್ತಾರೆ ಗೌಡ್ರೆ, 2 ಬುಕ್ ಪ್ರಿಂಟ್ ಮಾಡಿದ್ದಾರೆ, ಅಟೆಂಡೆನ್ಸಿ 2 ಬುಕ್ ಇಡ್ತಾರೆ. 2 ಬುಕ್ ಇಟ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಜನರು ಕರ್ಕೊಂಡು ಅಲ್ಲಿ ಅಟೆಂಡೆನ್ಸಿ ಸಹಿ ತಗೊಂಡು ಕನಿಷ್ಠ ವ್ಯವಹಾರ ಮಾಡಲಿಕ್ಕೆ ತಮಗೆ ಯಾರು ವೋಟ್ ಹಾಕ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಅಟೆಂಡೆನ್ಸಿ ಬುಕ್ ಇಟ್ಕೊಂಡು ಅದನ್ನು ಅಧಿಕೃತ ಅಂತ ಮಾಡಿ, ಇನ್ನುಳಿದಿರ್ತಕ್ಕಂಥದ್ದು ಏನೊಂದು ಬುಕ್ ಇರುತ್ತಲ್ಲ, ಎಲ್ಲರೂ ಜನರಲ್ ಬಾಡಿಗೆ ಬಂದಿರೋ ಸಿಗ್ನೇಚರ್ ಮಾಡಿದ್ದು ಅದನ್ನ ತೆಗೆದು ಹೋಗಿಬಿಡ್ತಾರೆ. ಕೆಲವೊಂದು ಅನಿವಾರ್ಯವಾಗಿ, ಈಗ ನಾನು ಒಂದು ಬೆಳಗಾಮದಲ್ಲಿ ಇರ್ತೀನಿ, ನಂದು ಏನೋ ಉದ್ಯೋಗದಕ್ಕೋಸ್ಕರ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ, ನನಗೆ ಬಂದಿರಲಿಕ್ಕೆ ಆಗೋದಿಲ್ಲ, ಒಂದ್ಸಲ ಯಾವಾಗ ಬಂದು ಸಿಗ್ನೇಚರ್ ಮಾಡಿರ್ತೀರಿ, ಅಟೆಂಡೆನ್ಸ್ ಆಗಿರೋದಿಲ್ಲ, ಅಂಥವ್ರಿಗೆ ವೋಟಿಂಗ್ ರೈಟ್ಸು ಸಿಗಲ್ಲ. ಮತ್ತು ಇಲ್ಲಿ ಮುದ್ದಾಮ್ ಯಾರು ವೋಟ್ ಹಾಕ್ತಾರೆ ನನಗೆ ಅಂಥವ್ರನ್ನ ಸಿಗ್ನೇಚರ್ ಮಾಡ್ಕೊಳ್ತಕ್ಕಂಥದ್ದಿದೆ. ಅದ್ರದ್ದು ಏನಾಗ್ತಾ ಇದೆ, ಇವತ್ತು ಹೈಕೋರ್ಟ್ಗೆ ಹೋಗ್ತಾರೆ, ವಕೀಲರ ಹತ್ರ ಫೀ ಕೊಡ್ತಾರೆ. ವಕೀಲರು ಒಂದು ವೋಟ್ ರೈಟ್ಸ್ ಕೊಡಲಿಕ್ಕೆ ಒಂದಕ್ಕೆ 400 ರಿಂದ 500 ರೂಪಾಯಿ ತಗೋತಾರೆ. 1000 2000 ವೋಟರ್ಸಲ್ಲಿ ವೋಟಿಂಗ್ ರೈಟ್ಸ್ ಸಿಗದೇ ಇದ್ದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವಕೀಲರಿಗೆ ಹೋಗ್ತಾ ಇದೆ. ಎಲ್ರಿಗೂ ವೋಟಿಂಗ್ ರೈಟ್ ಸಿಗ್ತಾ ಇದೆ ಕೋರ್ಟ್ಗೆ ಹೋದ್ಮೇಲೆ, ಅನಾವಶ್ಯಕವಾಗಿ ವಕೀಲರಿಗೆ ದುಡ್ಡು ಕೊಡೋದಾಗ್ತಾ ಇದೆ ಹೊರತಾಗಿ ಇದರಿಂದ ಯಾವುದೇ ಪ್ರಯೋಜನ ಆಗ್ತಕ್ಕಂಥದ್ದಿಲ್ಲ. ಅದಕ್ಕೆ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಈಗ ನೀವು ಶಾಸಕರಾಗಿರ್ತಕ್ಕಂಥವ್ರು, ನಾನು ಕೇಳ್ತೀನಿ, ನಿಮ್ಗೆಲ್ಲರೂ ವೋಟ್ ಹಾಕ್ತಾರಿಲ್ಲ? ನಿಮ್ಮ ಊರೊಳಗೆ ಒಬ್ಬ ಯಾರೇ ಗುಳೆ ಹೋಗಿ ಕಿಶಂದು 2 ವರ್ಷ ಬಂದಿರೋದಿಲ್ಲ, ಆ ಕ್ಷೇತ್ರದಲ್ಲಿ ಇರೋದಿಲ್ಲ, ಆ ನಂತರ 2 ವರ್ಷ ನಂತರ ಗುಳೆ ಹೋಗಿ ಮುಗಿಸ್ಕೊಂಡು ಬರ್ತಾನೆ, ಅವ್ನು ವೋಟ್ ಹಾಕ್ತಾನೆ ಇಲ್ಲ? ಅವನು ಸಹಕಾರ ಸಂಘನೇ ಬೇರೆ, ವೋಟಿಂಗೇ ಬೇರೆ, ಕಂಪೇರ್ ಮಾಡಿ ನಾನು ಹೇಳೋದು ಮತದಾನ ಹಕ್ಕು ಇರ್ತಕ್ಕಂಥ ಎಲ್ರಿಗೂ ಮತ ಸಿಗ್ತಕ್ಕಂಥದ್ದು, ಅವ್ರ ಹಕ್ಕನ್ನ ಬಳಸ್ತಕ್ಕಂಥದ್ದು 97 ಅಮಾಂಡ್ಮೆಂಟ್ ತರ್ಲಿ ಅಂತ ಹೇಳಿ ಕಿಶನ್ ನಾನು ಕೇಳ್ಕೊಳ್ತೀನಿ. ನೀವ್ ಹೇಳ್ತಾರ ಯಾವ್ದು ಅಬ್ಜೆಕ್ಷನ್ ಮಾಡ್ಲಿಲ್ಲ, ಒಂದೇ ಒಂದು ಅಬ್ಜೆಕ್ಷನ್ ಆಮೇಲೆ ಇರೋದು ಏನಂದ್ರೆ, ಆತಂಕ ಇರೋದೇನಂದ್ರೆ, ಒಂದ್ ನಿಮಿಷ ಆಯ್ತು ಸೋಮಶೇಖರ್ ನಾ ಕೇಳ್ತಾನೆ, ಹೇಳಪ್ಪ ಒಂದ್ ನಿಮಿಷ. ಅಲ್ಲಪ್ಪ, ನಾನು ಸಹಕಾರ ಹೇಳ್ತಾ ಇದ್ದೀನಿ. ಆಯ್ತು, ನೀವು ಚರ್ಚೆ ಮಾಡಬೇಡಿ. ಸೌದೆ ಮುಗಿತಾ? ಒಂದ್ ನಿಮಿಷ ಸನ್ಮಾನ್ಯ ಅಧ್ಯಕ್ಷ, ಎಲ್ರಿಗೂ ಆತಂಕ ಇರೋದು ಏನು ಅಧ್ಯಕ್ಷರೇ? ಆ ಕಮಿಟಿಲಿ ತೀರ್ಮಾನ ಆಗಿಲ್ಲ ತಾನೆ? ಇಲ್ಲ, ಆ ರಿಸರ್ವೇಶನ್ ಕಮಿಟಿ ಕೊಡಿ. ಈಗ ಬೇರೆ ಯಾವ್ದು ಅಬ್ಜೆಕ್ಷನ್ ಇಲ್ಲ, ಆ ರಿಸರ್ವೇಶನ್ ಬಗ್ಗೆ ಮಾತಾಡುದು. ಈಗ ಇಲ್ಲಿ ಕೇಳಿ, ಮಾಡೋದು ಕಾನೂನು ಅಲ್ಲ ರೀ, ಕೇಳಿಲಿ, ನೀವು ಕಮಿಟಿ ಕೊಡಿ. ಹಂಗಾರೆ ಕಮಿಟಿ ಹಾಕ್ಬೇಕಂಗಾರೆ ಸೋಮಶೇಖರ್ ಒಂದ್ ನಿಮಿಷಪ್ಪ, ಸೌದಿ ಕಮಿಟಿ ಹಾಕೊಡಿ ರಿಸರ್ವೇಶನ್. ಒಂದ್ ನಿಮಿಷ ಇರಪ್ಪ, ಇಲ್ದಾಗ ಒಂದಿಟ್ಟು ಯಾಕೆ ಮಾಡ್ದಂಗ ಅಧ್ಯಕ್ಷರೇ? ಈ ಎಲ್ರಿಗೂ ಅನೇಕ ಹಿರಿಯರಿಗೆ ಆತಂಕ ಇರ್ತಕ್ಕಂಥದ್ದು ಏನಂದ್ರೆ, ಈ ರಿಸರ್ವೇಶನ್ ಬಂದ್ಮೇಲೆ, ಮತ ಸೀಮಿತ ಆಗಿದೆ, ರಿಸರ್ವೇಶನ್ ಬಂದ್ಮೇಲೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿಗೆ, ಸ್ಟೇಟ್ ಲೆವೆಲ್ದವರಿಗೆ ರಿಸರ್ವೇಶನ್ ಬರುತ್ತೆ, ಇದು ಆತಂಕ ಆಗುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಳಿರೋದ್ರಿಂದ ಜನರ ಮೇಲೆ ತಪ್ಪ ಸಂದೇಶ ಹೋಗ್ತಕ್ಕಂಥ ಒಂದು ಅವ್ರಿಗೆ ಆತಂಕ ಇದೆ. ಆದರೆ ಜಿಲ್ಲಾ ಮಟ್ಟಕ್ಕೆ ಬರುವಾಗ ಎಸ್.ಟಿ. ಸೋಮಶೇಖರ್ ಬರಲ್ಲ, ಯಾವ ಸಂಘ ಇರುತ್ತೋ ಆ ಸಂಘದ ಪ್ರತಿನಿಧಿಯಾಗಿ ಬಂದಿರ್ತಾರೆ. ಅಲ್ಲಿಂದ ನೀನು ಅಪೆಕ್ಸ್ ಬ್ಯಾಂಕ್ ಬರುತ್ತೆ, ಅಪೆಕ್ಸ್ ಬ್ಯಾಂಕ್ ನಾನು ಇವತ್ತು ಬಂದಿದ್ದೀನಿ, ಲಕ್ಷ್ಮಣ ಸೌದಿ ಬರಲ್ಲ, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬರುತ್ತೆ. ಇಲ್ಲಿ ರಿಸರ್ವೇಶನ್ ಅಪ್ಲೈ ಮಾಡಲಿಕ್ಕೆ ಕಷ್ಟ ಇದೆ, ಆಗೋದಿಲ್ಲ, ಆತಂಕದಿಂದ ನೀವು ಹೊರಗಿರ್ರಿ ಅಂತೇಳಿ ನನ್ನದೊಂದು ಅಭಿಪ್ರಾಯ. ಒಂದು. ಎರಡನೇದು ಅಧ್ಯಕ್ಷರೇ, ನಾನು ರಾಜಣ್ಣ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ಕಾನೂನು ತಂದಿದ್ದೀರಿ, ಇದು ಸಫಲ ಆಗಬೇಕು ಮತ್ತು ಎಲ್ಲರಿಗೂ ಇದರಿಂದ ಲಾಭ ಸಿಗಬೇಕು.
ಅದಕ್ಕೆ ಈಗ ಈ ಕಾನೂನು ಬರ್ತದ ಅಂತ ತಿಳ್ಕೊಂಡು ಬಹಳಷ್ಟು ಜನ ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಕಾನೂನಿನಿಂದ ಮುಂಚೆನೇ ನಾವು ಚುನಾವಣೆ ಮಾಡಿಕೊಂಡು ಈ ಕಾನೂನು ನಮಗೆ ಅನ್ವಯ ಆಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾನು ಅವರಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಹತ್ರ ಅಧಿಕಾರ ಇದೆ, ಅಧಿಕಾರಿಗಳು ಹೇಳ್ರಿ, ಅಧಿಕಾರಿಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸನೂ ಮಾಡ್ಬೋದು. ಬರಲ್ಲ ರೀ ಅಂತೇಳಿ ನಿನಗೆ ಮಾಡಲ್ಲ, ಹಿಂದಿನವ್ರಿಗೆ ಮಾಡಿದ್ದಾರೆ. ಉದಾಹರಣೆ ನಿನಗೆ ಹೇಳಕತ್ತೀನಿ, ನಿನಗೆ ಯಾರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಇನ್ನು ಅವ್ರೇನು ಮಾಡ್ತಾರೆ ಪಾಪ. ಅದು ನೆಕ್ಸ್ಟ್ ಎತ್ತನವರು ಒಂದು ವಿಷಯ ಸರ್, ಮುಖ್ಯವಾದದ್ದು ಹೇಳ್ತಾ ಇದ್ದೀನಿ. ಈಗೇನು ಕೋಡ್ ಆಫ್ ಕಂಡಕ್ಟ್ ಮಾಡಿದ್ದಾರೆ, ಹಿಂದೆ ಸಾಕಷ್ಟು ಜನ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಕರೋನಾ ಬಂದಿತ್ತು. ಅವಾಗ ನೀವೇನು ಮಾಡ್ರಿ, ಎಲ್ಲ ಸಹಕಾರಿ ಸಂಘಗಳ ಚುನಾವಣೆ ಮುಂದೆ ಹಾಕಿದ್ರಲ್ಲ, ಅವತ್ತೂ ಅಧಿಕಾರಿಗಳು ಹೇಳಿದರು ಇದನ್ನ ಒಂದ್ಸರಿ ಇಲೆಕ್ಷನ್ ಘೋಷಣೆ ಆದರೆ ಮುಂದೆ ಹಾಕಕ್ಕೆ ಬರಲ್ಲ ಅಂತೆ, ಕೋರ್ಟ್ ಅದನ್ನು ಒಪ್ಪೋದಲ್ಲ ಅಂತ. ನಮ್ಮಲ್ಲಿ ಕಾನೂನು ಇದೆ, 121 ಇದೆ, ಅದನ್ನು ಬಳಸ್ಕೊಡ್ರಿ. ಯಾವ್ಯಾವ ಚುನಾವಣೆ ಘೋಷಣೆ ಮಾಡಿದಾರಲ್ಲ ಅದನ್ನ ಚುನಾವಣೆಯನ್ನು ಮುಂದೆ ಹಾಕ್ರಿ. ಈ ಕಾನೂನು ಇಂಪ್ಲಿಮೆಂಟ್ ಆದಮೇಲೆ, ಈ ಕಾನೂನು ಜಾರಿಗೆ ಬಂದ ಮೇಲೆ ಆ ಚುನಾವಣೆ ಮಾಡಿಸ್ತಕ್ಕಂಥ ಕೆಲಸವನ್ನ ಸಹಕಾರಿ ಸಚಿವರು ಮಾಡಬೇಕು ಅಂತೇಳಿ ನಂದೊಂದು ವಿನಂತಿ. ಎತ್ನಾಲ್ ಇದು ಹೇಳಲೇ ಇಲ್ಲ ಸರ್, ಟು ದಿ ಪಾಯಿಂಟ್. ಫ್ಯಾಕ್ಸ್ಗಳು ರಿಸರ್ವೇಶನ್ ಹೇಳಲೇ ಇಲ್ಲ ನೀವು. ಇರ್ಬೇಕೋ ಬೇಡ ಅಂತ ನಿಮಗೆ ಆತಂಕದ ಬಗ್ಗೆ ನಾನು ಆತಂಕದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸರ್ಕಾರ ದುಡ್ಡು ನಿಮ್ಮ ICC ಆತಂಕದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ವಾಣಿಜ್ಯ ಬ್ಯಾಂಕಲ್ಲಿ ಮಾಡ್ತಾರೆ, ನಿಮ್ಮ ವಾಣಿಜ್ಯ ಆತಂಕದ ಆಯ್ತು ಅವ್ರೆ, ಬಗ್ಗೆ ಅದು ಸ್ಪಷ್ಟವಾಗಿ ಮಂತ್ರಿ ಹೇಳಿದ್ದೀನಿ, ನೀವು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಡಿಪಾಸಿಟ್ ಮಾಡಲ್ಲ ಜೀಡ್ದೇಗೌಡ್ರೆ, ದೇವೇಗೌಡ್ರೆ, ನಾನು ಅವ್ರು ನಿಮ್ಮ ವಿಚಾರ ಆತಂಕದ ಬಗ್ಗೆ ಹೇಳಿದ್ದಾರೆ. ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಸರ್, ಫ್ಯಾಕ್ಸ್ಗಳಿಗೆ ರಿಸರ್ವೇಶನ್ ಬೇಕಾ ಬೇಡ? ಅಧ್ಯಕ್ಷರೇ, ಅವ್ರು ಹೇಳಿದಾರೆ, ನೀವ್ ಹೇಳಿದ್ದು ಕೇಳಿದಿವಿ, ಅವ್ರು ಹೇಳಿದ್ದು ನೀವೇ ಹೇಳಿ. ಬೇರೆ ಎತ್ತ ಸರ್ಕಾರ ಬೇಗ. ಬರ್ತದೆ, ನಿಮ್ಮನ್ನ ಕಿತ್ತಾಕ್ತಾರೆ. 2-3 ಪಾಯಿಂಟ್ ಮಾತ್ರ. ಸರ್ಕಾರ ಬರ್ತದೆ, ನಿಮ್ಮನ್ನ ದೇವೇಗೌಡ್ರೆ, ಕಿತ್ತಾಕ್ತಾರೆ. ಆಯ್ತು ಆಯ್ತು ಜಿದ್ದೇಗೌಡ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.